ಹೇಳಿ ಸರ್, ಏನು ನಿಮ್ಮ ಮುಂದಿನ ಕಾರ್ಯಕ್ರಮ? ಆಜ್ಞೆ ಮಾಡಿ, ನೆರವೇರಿಸೋಣ. ಅಪ್ಪ ಮಗ ಏನ್ ಮಾಡ್ತಿದ್ದೀರಾ? ಏನು ಮಾಡೋದು, ನನ್ನ ಮುದ್ದು ಮಗನ ಮುದ್ದು ಮಾಡ್ತಾ ಇದ್ದೆ. ಎಷ್ಟು ಮುದ್ದು ಮಾಡಿದ್ರು ಸಾಲದು ರೀ, ಮುದ್ದು ಮಾಡ್ತಾನೇ ಇರಬೇಕು ಅನ್ಸುತ್ತೆ. ಅಪ್ಪ ಒಳ್ಳೆ ಕಂಪ್ನಿ ಸಿಕ್ಬಿಟ್ಟಿದ್ದಾರೆ. ಬಟ್ ಏನೇ ಹೇಳಿ, ಅಪ್ಪನಿಗೆ ಫಸ್ಟ್ ಆ್ಯಂಡ್ ಬೆಸ್ಟ್ ಕಂಪನಿ ಅಮ್ಮನೇ ಕಣ್ರಿ. ಹೌದ್ರಿ, ನಾನು ನಿಮ್ಮ ಜೊತೆ ಕಾಲ ಕಳಿತೀನಲ್ಲ, ಅದೇ ನಂಗೆ ಭಾಳ ಖುಷಿ ಕೊಡೋ ವಿಷಯ. ನನ್ನ ಲೈಫಿನ ಬೆಸ್ಟ್ ಮೂಮೆಂಟ್ಸ್ ಅಂದರೆ ಇದೆ. ನಿಜ ಹೇಳ್ತಾ ಇದ್ದೀನಿ ರೀ, ಬಾಯಿ ಮಾತು ಹೇಳ್ತಾ ಇಲ್ಲ. ನೀವು ಮನೇಲಿ ಇಲ್ಲದೆ ಇದ್ದಾಗ ಎಷ್ಟು ಖಾಲಿ ಅಂತ ಅನ್ನಿಸ್ತಾ ಇತ್ತು ಗೊತ್ತಾ? ನಿಮ್ಮ ಆಬ್ಸೆನ್ಸ್ ಎದ್ದು ಕಾಣಿಸ್ತಾ ಇತ್ತು ನನಗೆ. ಭಾಳ ಮಿಸ್ ಮಾಡ್ಕೊಂಡಿದ್ದೆ ನಿಮ್ಮನ್ನ. ಈಗ ನೀವು ವಾಪಸ್ ಬಂದ್ರಲ್ಲ, ಹೋದ ಜೀವ ವಾಪಸ್ ಬಂದಂಗಾಯ್ತು. ಗೌತಮ್ ಅವರೇ, ಅರೆ ನಾನು ನಿಜಾನೇ ಹೇಳ್ತಾ ಇದ್ದೀನಿ ರೀ. ನೀವು ಇಲ್ಲದೆ ಇದ್ರೆ ನಾನು ಇಲ್ದಂಗೆ ಇರ್ತೀನಿ, ಯಾವುದಕ್ಕೂ ಮೂಡಿರಲ್ಲ, ಒಂಥರ ಸೈಲೆಂಟ್ ಆಗಿಬಿಡ್ತೀನಿ. ಈಗ ನೀವು ಮತ್ತೆ ಬಂದಿದ್ದೀರಲ್ಲ ವಾಪಸ್ಸು, ಫುಲ್ ಬ್ಯಾಟ್ರಿ ಚಾರ್ಜ್ ಆಗಿಬಿಟ್ಟಿದೆ. ಹೋದ ಜೀವ ಬಂದಂಗಾಯ್ತು ಅಂತ ನಾನು ಆ ಅರ್ಥದಲ್ಲಿ ಹೇಳಿತ್ತು. ಇದ್ಯಾಕೆ ಬೇಜಾರು ಮಾಡ್ಕೋತೀರಾ? ಈಗ ನೀವೇ ಹೇಳ್ತಾ ಇರ್ತೀರಲ್ಲ, ಮೀನಿಂಗ್ ನೋಡಬೇಡಿ, ಅದ್ರ ಹಿಂದೆ ಇರೋ ಫೀಲಿಂಗ್ ನೋಡಿ ಅಂತ. ಇದು ಹಾಗೇನೆ, ನೀವು ಸೆಂಟೆನ್ಸ್ ನೋಡಬೇಡಿ, ಸೆಂಟೆನ್ಸ್ ಹಿಂದೆ ಇರೋ ಸೆಂಟಿಮೆಂಟ್ ನೋಡಿ. ಹೆಂಗೆ ಟೀಚರ್ಗೆ ಕ್ಲಾಸ್ ತೊಗೊಂಬಿಟ್ಟೆ. ಮೊದಲಾದರೆ ಇವೊಬ್ಬರೇ ಇದ್ರಿ, ಈಗ ಇವನು ಸೇರ್ಕೊಂಡ್ಬಿಟ್ಟಿದ್ದಾನೆ. ನಿಮ್ಮಿಬ್ಬರನ್ನು ಬಿಟ್ಟಿರೋದು ಭಾಳ ಕಷ್ಟ ಆಗುತ್ತೆ ನನಗೆ. ಗಂಡ್ಮಗ ಆಗಿದ್ದಕ್ಕೆ ಇಷ್ಟೆಲ್ಲ ಮಾತಾಡ್ತಿದ್ರ. ಇದೇ ನಿಮ್ಮ ಇಷ್ಟದ ಹೆಣ್ಮಗು ಆಗಿದ್ರೆ ಈ ಈಕ್ವೇಶನ್ನೇ ಚೇಂಜ್ ಆಗ್ಬಿಡ್ತಿತ್ತು ಅಂತ ಅನ್ಸುತ್ತೆ. ಆಗ ನಿಮಗೆ ನಿಮ್ಮ ಮಗಳೇ ಎಲ್ಲಾನು ಆಗ್ಬಿಡ್ತಿದ್ಲು, ನಾನು ಸೈಡ್ಲೈನ್ ಆಗ್ಬಿಡ್ತಿದ್ದೆ. ನಿಮ್ಮ ಪ್ರೀತಿನೆಲ್ಲ ಅವಳೇ ಬಾಚ್ಕೊಂಡ್ಬಿಡ್ತಿದ್ಲು. ಒಳ್ಳೇದೇ ಆಯ್ತು, ನಾನು ಕಾಂಪಿಟೇಟರ್ ಹುಟ್ಟಲಿಲ್ಲ, ಗಂಡ್ಮಗು ಹುಟ್ಟಿದೆ. ಆಲ್ವಿನು ಗೌತಮರೇ, ಏನು ಯೋಚನೆ ಮಾಡ್ತಿದ್ರಿ? ಏನಿಲ್ಲ, ಹಾಗೆ ಹಿಂದಿಂದೆಲ್ಲ ಮೆಲ್ಕ್ ಹಾಕ್ತಾ ಇದ್ದೆ. ಅಮ್ಮ ಇದ್ರು, ಸುಧಾ ಇದ್ಲು, ಅವರೆಲ್ಲ ಹೋದ್ಮೇಲೆ ಶಕುಂತಲಾ ಅಮ್ಮ ಬಂದರು. ಆಮೇಲೆ ಅಶ್ವಿನಿ ಬಂದ್ಲು, ಮಹಿಮಾ ಪುಟ್ಟಿನೂ ಬಂದ್ಲು. ಅದಾದ್ಮೇಲೆ ನೀವು ಬಂದ್ರಿ. ಸೊ ನನ್ನ ಲೈಫಲ್ಲಿ ಹೆಣ್ಮಕ್ಳ ಪಾತ್ರ ಬಹಳ ದೊಡ್ಡದಿದೆ ರೀ. ನನ್ನ ಪ್ರಕಾರ ಹೆಣ್ಮಕ್ಳಿಂದನೇ ಜೀವನ ಚೆನ್ನಾಗಾಗೋದು, ಜೀವಂತಿಕೆ ಇರೋದು. ಆ ಕಾರಣಕ್ಕೆ ನಾನು ಒಂದು ಹೆಣ್ಮಗು ಆಗಲಿ ಅಂತ ಆಸೆ ಪಟ್ಟೆ. ಬಟ್ ಇಟ್ಸ್ ಓಕೆ, ನೀವುಗಳೆಲ್ಲ ಇರೋದ್ರಿಂದನೇ ನಾನು ಇಷ್ಟೊಂದು ಖುಷಿಯಾಗಿರೋದು, ನೆಮ್ಮದಿಯಾಗಿರೋದು. ನನಗೆ ಸಾಕು.